ಕೋಲಾರದಲ್ಲಿವೆ ಡೇಂಜರಸ್ ಡ್ಯಾಮ್ ಪಿಲ್ಲರ್ಗಳು. ಬೇತಮಂಗಲ ಪಲಾರ್ ನದಿ ಡ್ಯಾಮ್ನಲ್ಲಿ ಪಿಲ್ಲರ್ಗಳೇ ಬಿರುಕು ಬಿಟ್ಕೊಳ್ತಾ ಇದೆ. ಅಂದ್ರೆ ಇದು ಡೇಂಜರಸ್ ಯಮಸ್ವರೂಪಿಯಾಗಿ ಕಾಡ್ತಾ ಇದೆ. ಇದರಿಂದ ಎಷ್ಟು ಜನರ ಪ್ರಾಣ ಮುಂದಿನ ದಿನಗಳಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಈಗ ಎಚ್ಚೆತ್ತುಕೊಳ್ಳಲೇಬೇಕಾದಂತಹ ಒಂದು ಪರಿಸ್ಥಿತಿ. ಕೋಲಾರದಲ್ಲಿವೆ ಡೇಂಜರಸ್ ಡ್ಯಾಮ್ ಪಿಲ್ಲರ್ಗಳು. ಬೇತಮಂಗಲ ಪಲಾರ್ ನದಿ ಡ್ಯಾಮ್ ಪಿಲ್ಲರ್ಗಳು ಬಿರುಕು ಬಿಟ್ಕೊಳ್ತಾ ಇದೆ. ಕೋಲಾರದಲ್ಲಿವೆ ಡೇಂಜರಸ್ ಡ್ಯಾಮ್ನ ಪಿಲ್ಲರ್ಗಳು. ಬೇತಮಂಗಲ ಪಲಾರ್ ನದಿ ಡ್ಯಾಮ್ ಪಿಲ್ಲರ್ನಲ್ಲಿ ಬಿರುಕು ಬಿಟ್ಕೊಳ್ತಾ ಇದೆ. ಪಲಾರ್ ನದಿಯ 19ನೇ ಪಿಲ್ಲರ್ಗೆ ಹಾನಿಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಡಿಸಿ ಎಂಆರ್ ರವಿ ಭೇಟಿಯನ್ನ ನೀಡಿ ಡ್ಯಾಮ್ ಗೇಟ್ಗಳ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಸೋಮವಾರ ಅಥವಾ ಮಂಗಳವಾರ ತಜ್ಞರ ಭೇಟಿ ಮಾಡುವಂತಹ ತಜ್ಞರುಗಳು ಕೂಡ ಬಂದು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ತಜ್ಞರುಗಳ ವರದಿಯನ್ನ ಆಧರಿಸಿ ಅವರ ಜೊತೆ ಸಭೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತಿದ್ದಾರೆ. 1600 ಎಕರೆ ಪ್ರದೇಶದಲ್ಲಿರುವಂತಹ ದೊಡ್ಡ ಪಾಲಾರ್ ಕೆರೆ ಇತ್ತೀಚೆಗೆ ಸುರಿದಂತಹ ಮಳೆಗೆ ಕೋಡಿ ಬಿದ್ದಿದೆ. ಕೆರೆ ನೀರು 10 ಹಳ್ಳಿಗಳಿಗೆ ಹೋಗ್ತಾ ಇದೆ. ಹಳ್ಳಿಗಳಿಗೆ ಜಮೀನುಗಳಿಗೆ ಈಗಾಗಲೇ ನುಗ್ಗುತ್ತಾ ಇರೋದು. ಸೊ ಹಾಗಾಗಿ ನೀರಿನ ಮೂಲವಾಗಿದೆ ಒಂದೊಂದು, ಅಂದರೆ 10 ಹಳ್ಳಿಗಳಿಗೆ ನೀರಿನ ಮೂಲವಾಗಿರುವಂತಹ ಈ ಪಾಲಾರ್ ಕೆರೆ ಅನಾಹುತ ಸಂಭವಿಸುವ ಮುನ್ನವೇ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಹಾನಿಯಾಗಬಾರ್ದು. ಜೀವನಾಡಿಯಾಗಿದೆ ಈ ಒಂದು ಕೆರೆ. ಅಪ್ಪಿತಪ್ಪಿ ಏನಾದರೂ ಇದು ಒಡೆದೋಯ್ತು, ಪಿಲ್ಲರ್ಗಳೇನಾದ್ರು ಬಿರುಕು ಬಿಟ್ಟಿರೋದು ಓಪನ್ ಆಯಿತು ಅಂತಂದರೆ ಬಹಳಷ್ಟು ತೊಂದರೆ ಆಗುತ್ತೆ. ನೀರಿನ ಮೂಲವೂ ಇಲ್ಲದೆ ಇರೋ ರೀತಿಯಾಗತ್ತೆ. ಜೊತೆಗೆ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇದೆ ಅನ್ನೋದು ಕೋಲಾರದಲ್ಲಿ ಈ ಡೇಂಜರಸ್ ಡ್ಯಾಮ್ ಪಿಲ್ಲರ್ಗಳಿರೋದು ಒಂದು ರೀತಿಯಾಗಿ ಈಗ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ. ಬೇತಮಂಗಲ ಹೋಬಳಿಯಲ್ಲಿ ಇವತ್ತು ಬೇತಮಂಗಲ ಪಟ್ಟಣದಲ್ಲಿ ಇವತ್ತು ಪಾಲಾರ್ ಕೆರೆ ಅಂತೇಳಿ ಇಡೀ ಬ್ರಿಟಿಷ್ ಕಾಲದಲ್ಲಿ ಏನು ಸ್ವಾತಂತ್ರ್ಯ ಬರೆದ ಪೂರ್ವದಲ್ಲಿ ಕಟ್ಟಿರೋಂಥ ದೊಡ್ಡ ಕೆರೆ ಅದು. ಅಂಥ ದೊಡ್ಡ ಕೆರೆಯಲ್ಲಿ ಇವತ್ತು ಅಲ್ಲಿ ಕಟ್ಟಿರೋಂಥ ಡ್ಯಾಮನ್ನು, ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋಂಥ ಡ್ಯಾಮನ್ನು ಇವತ್ತು ಅದು ನೆರೆ ಬಿಟ್ಟು ಕೆಳಗಡೆ ನೀರು ಜನಂಥ ದೊಡ್ಡ ಮಟ್ಟಕ್ಕೆ ಅದನ್ನು ಇದಾಗಿದೆ. ಇದೇನಾದರೂ ಭಾಳ ಮಟ್ಟಕ್ಕೆ ಏನಾದರೂ ಕಿತ್ತೋದ್ರೆ ಸುಮಾರು ಮಕ್ಕಳಿರ್ಬೋದು, ಹಳ್ಳಿಗಳಿರ್ಬೋದು, ಕಿತ್ತೋಗಿ ನೀರು ಹರಿಯುವಂಥದ್ದು ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಇದನ್ನು ಹಾನಿ ಆಗದಂಥ ಕೆಲಸವನ್ನು ಮೊದಲೇ ಮಾನ್ಯ ಶಾಸಕರು ಎಚ್ಚರಿಸ್ಕೊಬೇಕಾಗಿತ್ತು. ಇದು ಕಳೆದ ಬಾರಿ ಭಾಳಷ್ಟು ಮಳೆಗಳು ಬಂದಿದ್ದಾಗ 4-5 ವರ್ಷ ಹಿಂದ್ಗಡೆ ಅವಾಗಲೂ ಇದನ್ನ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಇವ್ರು ಕೆಲಸ ಮಾಡಿಲ್ಲ. ಇವತ್ತು ಏನಾಗಿದೆ ಅಂತ ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಇದನ್ನು ಹಾನಿ ಆಗೋಂಥ ಕೆಲಸ ಆಗಿದೆ. ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಇವಾಗಿರೋದು ಡಿ ಸಿ ಆದರೂ ಮತ್ತೆ ಡಿ ಸಿಯನ್ನು ಬಂದಲ್ಲಿ ಸ್ಪಾಟ್ಗೆ ಹೋಗಿದ್ದಾರಂತೆ. ಎಚ್ಚೆತ್ಕೊಂಡು ಮೊದಲಿಗೆ ಅಧಿಕಾರಿಗಳನ್ನು ಕರೆಸಿ, ಇಂಜಿನಿಯರ್ಗಳನ್ನು ಕರೆಸಿ ಅದು ಯಾವ ಮಟ್ಟಕ್ಕೆ ಹೆಂಗೆ ಅದನ್ನು ಸರಿಪಡಿಸಬೇಕು ಅದನ್ನು ಸರಿಪಡಿಸಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನೀವೇನಾದರೂ ಕೆಲಸ ಮಾಡಲಿಲ್ಲ ಅಂತಂದರೆ ಸುಮಾರು ಜನ ರೈತರು ಇರ್ಬೋದು, ಹಳ್ಳಿಗಳಿರ್ಬೋದು, ಮತ್ತೊಂದು ಬೆಳೆಗಳು ನಾಶ ಆಗುತ್ತೆ. ಇದೆಲ್ಲ ಏನಾದರೂ ನಾಶ ಆಗಲಾದರೆ ಇದಕ್ಕೆಲ್ಲ ಅಧಿಕಾರಿಗಳೇ ಕಾರಣರಾಗ್ತಾರೆ, ಮತ್ತು ಆ ಭಾಗದ ಶಾಸಕರು ಕಾರಣರಾಗ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್. ಬಿರುಕು ಬಿಟ್ಟಿದೆ, ಇನ್ನಾದರೂ ಸರಿಪಡಿಸುವಂತಹ ಪ್ರಯತ್ನ ಮಾಡ್ತಾರಾ? ಇನ್ನೂ ಕೂಡ ಕಾಲಾವಕಾಶವನ್ನು ತೆಗೆದುಕೊಳ್ತಾರಾ? ಹೆಂಗೆ? ಹೌದು ಶಿಲ್ಪ, ಏನು ಈಗಾಗಲೇ ಸಹ ಪಾಲಾರ್ ಒಂದು ಕೆರೆ ಏನಿದೆ ಇದು ತುಂಬಾ ದೊಡ್ಡದಾದಂತಹ ಕೆರೆ. ಇಡೀ ಕೋಲಾರದ ಒಂದು ಜಿಲ್ಲೆಯಲ್ಲಿ ಸಹ ಅತಿ ದೊಡ್ಡ ಒಂದು ಕೆರೆ ಅಂತಾನೂ ಸಹ ಹೇಳ್ತಾರೆ. ಈ ಒಂದು ಕೆರೆ ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1934ರ ಒಂದು ಸುಮಾರಿಗೆ ಕಟ್ಟಿರುವಂತದ್ದು. ಆಗ ಇರುವಂತಹ ಒಂದು ಇದರಲ್ಲಿ KGF ಒಂದು ಚಿನ್ನದ ಗಣಿಗೆ ನೀರು ಉಣಿಸುವಂತಹ ಒಂದು ಮುಖ್ಯವಾದಂತಹ ಒಂದು ಕೆರೆ ಇದಾಗಿತ್ತು. ಆದ್ರೆ ಆಗ ಕಟ್ಟಿರುವಂತಹ ಒಂದು ಕೆರೆ ಸರಿಯಾದಂತಹ ಒಂದು ಮೇಂಟೆನೆನ್ಸ್ ಇಲ್ಲದೆ ಹಲವಾರು ಗಿಡಗಳು ಮತ್ತೆ ಒಂದು ಮರಗಿಡಗಳು ಒಂದು ಡ್ಯಾಮ್ ನ ಒಂದು ಪಕ್ಕದಲ್ಲಿ ಬೆಳ್ಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಬಹುತೇಕವಾಗಿ ಡ್ಯಾಮ್ ನ 16ನೇ ಪಿಲ್ಲರ್ ನ ಒಂದು ಕ್ರ್ಯಾಕ್ ಬಂದಿರ್ತದೆ. ಅದು ಕ್ರ್ಯಾಕ್ ಬಂದಿರುವುದು ಸಹ ಬಹುತೇಕ ಪಿಲ್ಲರ್ ನಲ್ಲಿ ಒಂದು ಮರಗಿಡಗಳು ಬೆಳೆದಿರುವಂತಹ ಒಂದು ಇದರಿಂದ ಕ್ರ್ಯಾಕ್ ಬಂದಿರ್ತದೆ. ಆದ್ರೆ ಸಕಾಲಕ್ಕೆ ಅದನ್ನ ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡದೇ ಇರುವಂತಹ ಇದರಲ್ಲಿ ಬಹುತೇಕವಾಗಿ ಅದು ಈಗ ಸುಮಾರು 1.5 ಇಂದ 2 ಇಂಚು ಒಂದು ಬಿರುಕನ್ನ ಬಿಟ್ಟಿದೆ. ಈ ಒಂದು ಬಿರುಕನ್ನ ಈಗಾಗಲೇ ಸಹ ಬಹುತೇಕವಾಗಿ ಡಿಸಿ ಅವರು ಸೇರಿದಂತೆ ಅಧಿಕಾರಿಗಳು ವೀಕ್ಷಣೆ ಮಾಡಿದ್ದಾರೆ. ಆದ್ರೆ ಡಿಸಿ ಅವರು ಹೇಳುವಂತ ಪ್ರಕಾರವಾಗಿ ಸೋಮವಾರ ಅಥವಾ ಮಂಗಳವಾರ ತಜ್ಞರು ಬಂದು
ಪರಿಶೀಲನೆ ನಡೆಸ್ತಾರೆ. ಆ ಪರಿಶೀಲನೆ ನಡೆಸಿದಂತ ಅವರ ವರದಿಯನ್ನ ಆಧರಿಸಿ ಅವ್ರ ಜೊತೆ ಸಭೆ ನಡೆಸಿ ಇದನ್ನ ಯಾವ ರೀತಿಯಾದಂತ ಸರಿಪಡಿಸಬೇಕು ಅನ್ನೋ ಒಂದು ಇದನ್ನ ಆಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಇದ್ದಾರೆ. ಆದ್ರೆ ಮುಖ್ಯವಾಗಿ ಈಗಾಗಲೇ ಸಹ ಬಹುತೇಕ ಸುಮಾರು ವರ್ಷಗಳ ನಂತರ ಈ ಒಂದು ಪಾಲಾರದ ಒಂದು ಕೆರೆ ತುಂಬಿರೋದು ಆ ಸುತ್ತಮುತ್ತಲಿನ ಜಾಗಕ್ಕೆ ಬಹಳ ಜನರ ಖುಷಿ ಪಟ್ಟಿದ್ದಾರೆ. ಆದ್ರೆ ಏನಾದ್ರೂ ಸ್ವಲ್ಪ ಒಂದು ಅವಘಡ ಸಂಭವಿಸಿದ ಸಹ ಬಹುತೇಕ ಅಲ್ಲಿರುವಂತಹ ನೂರಾರು ಎಕರೆ ಜಮೀನುಗಳು ಸೇರಿದಂತೆ ಕೆಲವೊಂದು ಹಳ್ಳಿಗಳು ಸಹ ನೀರು ನುಗ್ತದೆ. ಆ ಒಂದು ಅನಾಹುತ ಸಂಭವಿಸುವ ಮುಂಚೆ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಪಾಲಾರ್ ನದಿಯ ಒಂದು ಬಿರುಕು ಬಿಟ್ಟಿರೋದನ್ನ ಸರಿ ಮಾಡಬೇಕು ಅನ್ನೋದು ಸ್ಥಳೀಯರ ಒಂದು ಆಗ್ರಹವಾಗಿದೆ. ಶಿಲ್ಪಾ, ಓಕೆ, ಧನ್ಯವಾದ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ, ಒಂದು ಕಡೆ ಪಾಲಾರ್ ನದಿ ಡ್ಯಾಮ್ ಪಿಲ್ಲರ್ ಬಿರುಕು ಬಿಟ್ಟಿದೆ. ಕೇವಲ ಬಂದು ಒಂದು ವೀಕ್ಷಣೆ ಮಾಡಿ ಹೋಗೋದಲ್ಲ, ಅದನ್ನು ಆದಷ್ಟು ಬೇಗ ಸರಿ ಮಾಡಬೇಕಾಗತ್ತೆ. ಯಾಕಂದರೆ 10 ಜನರ ಜೀವನಾಡಿಯಾಗಿದೆ ಈ ಒಂದು ನದಿ.